ಭೂಮಿ ತಲೆ ಮೇಲೆ ಮಳೆ ಬರ್ಲಿಕ್ಕತ್ತದ. ಅಟ್ಲಾಂಟಿಕ್ ಮಹಾಸಾಗರ ಆಗಲಿ, ಹಿಂದಿ ಸಮುದ್ರ ಆಗಲಿ, ಯಾವುದೇ ಒಂದು ಸಾಗರದೊಳಗಿಂದ ನೀರು ಒಳಗಿಂದ ನೀರು ತಂದು ಪರಮಾತ್ಮ ಬಬಲಾದೂರಾಗ ಮಳೆ ಕಳಿವ್ಯಾನ. ಅಲ್ಲಿದ ನೀರು ಎಬ್ಬುಸಿ ಇಲ್ಲಿ ಮಳೆ ಬಂದುದು ಸಗುಣ ರೂಪ ಹೇಳಿ ಮಂಗಳಾರತಿ ಮಾಡಬೇಕು. ಯಾರ ರೂಪ ಅಲ್ಲಿದ ಮಳೆ ಎಬ್ಬುಸಿ ಇಲ್ಲಿ ಮಳೆ ಬೀಳಕತ್ತದ. ಭೂಮಿ ತಲೆ ಮೇಲೆ ಗಾಳಿ ಬೀಸಲಕತ್ತದ. ಈ ಪಂಕ ಹಚ್ಚಿರಿ ಮ್ಯಾಲ ಅದಕ್ಕೊಂದು ರೂಪ ಅದ, ಅದಕ್ಕೆ ಸಗುಣ ಅದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಜಗತ್ತಿದಾಗ ಗಾಳಿ ಬೀಸಲಕತ್ತದ, ಯಾವ ಸಗುಣ ಬೀಸಲಕತ್ತದ ಹೆಚ್ಚು ಕೇಳಂಗಿಲ್ಲ. ಇವು ಎಡ್ಡೆ ಹೇಳ್ರಿ ಇದ್ರ ಉತ್ತರ ತಿಳಿತದ ನಿಮ್ಮ ಪಾವಾರ. ಜಗತ್ತೇ ನಿರ್ಗುಣದಿಂದ ನಡೆದದ, ಸಗುಣದಿಂದ ಏನೂ ಇಲ್ಲ. ಸಗುಣ ಬರೇ ಪಾತ್ರಧಾರಿ ಅದ, ಸೂತ್ರಧಾರಿ ಅಲ್ಲದು. ಪಾತ್ರಧಾರಿ ಅದ, ಸೂತ್ರಧಾರಿ ಸಗುಣ ಅಲ್ಲ, ಎಲ್ಲ ನಿರ್ಗುಣದ. ಹೇಳ್ತಾರೆ ಇವರು ಮೊದಲೆಲ್ಲ ಸಗುಣ ನಿರ್ಮಾಣ ಆಗ್ಯದತ್ತ. ಇಲ್ಲ, ಮೊದಲ ನಿರ್ವಿಕಾರ. ನಿರ್ವಿಕಾರದಿಂದ ಸಗುಣ ಉತ್ಪತ್ತಿ ಆಗ್ಯದ, ಆದ್ರೆ ಸಗುಣದಿಂದ ನಿರ್ವಿಕಾರ ಉತ್ಪತ್ತಿ ಆಗಿಲ್ಲ. ವಿಷಯ ತಕ್ಕಂತೆ ನಾವು ಮಾತು ಹೇಳಿದೆವು. ನನ್ನ ವಾದದ ಕೊಂತಾದೇವಿ ಚರಿತ್ರೆ ಬರಬೇಕು ಹೊರಗೆ. ನನಗೆ ಬರ್ಲನ್ರಿ ಬಿಟ್ಟು ಬಿಡ್ತೇವೆ ನಾವು, ಕೇಳಂಗೂ ಇಲ್ಲ. ಇಷ್ಟ ವಿಷಯಗಳನ್ನು ಹೇಳಿ ನೋಡಾಣ್ರಿ. ಮುಂದಿನ ಸಂದಿನೊಳಗೆ ಸತ್ಯಪ್ಪ ಮಾಸ್ತರ್ ಏನು ಮಾತಾಡ್ತಾರೆ ನೋಡಾಣ್ರಿ. ಈ ಕಾರಣ ಮಹಾರಾಜರು ಏನು ಮಾತಾಡ್ತಾರೆ ನೋಡಾಣ್ರಿ. ಇವ್ರೇನು ಪುರಾಣ ಹೇಳದಟ್ಟೆ ಬರದಟ್ಟೆ ಹೇಳಬೇಕಾಗ್ಯದ. ಮುಂದೆ ಬರೀಲಾರ ವಿಷಯ ಹೇಳಿದ್ರೆ ಅಲ್ಲಿ ಇರ್ತಾನ ಅಂತಕ್ಕಂಥ ವಿಷಯಗಳನ್ನು ಹೇಳಿ ನಮ್ಮ ವಿಷಯಕ್ಕೆ ವಿರಾಮಗಳನ್ನು ಕೊಡು. ಹಲೋ ಹಲೋ ಗುರುವಿನಲ್ಲಿ ಮಾಡಪ್ಪ ಕಷ್ಟ